ಲವ್ ಮಾಡ್ತಾನೆ ಇಲ್ಲ ಇಲ್ಲ ಗೈಸ್ ಇಲ್ಲಿ ನೋಡಿ ನಮ್ಮ ಅಜ್ಜಿ ನನಗೆ ಹೂವು ಇಕ್ಕೋ ಕಿವಿಲಿ ಹಾಸ್ಕೊಂಡು ಇವಾಗ ಟಿಫನ್ ತಿನ್ನ ಕುತ್ಕೊಂಡಿದ್ದೀವಿ. ಇವಾಗ ಅವನಿಗೆ ತಿಂತದ್ದು ಏನೇನು ಹಾಕಿಸ್ಕೊಂತೀನಿ ನೋಡಿ. ಹೆಂಗೋ ಬಂದ್ರು ಇವತ್ತು. ಹಾಯ್ ಕಟ್ಟೆ ಐತೆ ಹಿಂದೆ ಬನ್ನಿ. ಇಲ್ಲಿ ನೋಡಿ ಕೇಳಿ ಕೊಡಿ, ನಾನೇ ಅಲ್ವಾ ಕೊಡೋದು ಕೊಡಿ. ಹಂಗೆ ಒಳ್ಳೆ ಸರ್ಪ್ರೈಸ್ ಇದೆ. ನಿಮ್ಮ ಫೆಬ್ರವರಿ 14 ಗೊತ್ತಾಗುತ್ತೆ ಏನು ಅಂತ. ಅದು ನೆಕ್ಸ್ಟ್ ಡೇ ಗೊತ್ತಾಗುತ್ತೆ. ಏನೋ ಮಾಡ್ತಾ ಇದ್ದಾನೆ. ಹಾಯ್ ಗೈಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ಮದುವೆ ವ್ಲಾಗ್ ಆಗಿರುತ್ತೆ. ಇವತ್ತು ತಾಳಿ ಕಟ್ತಾರಲ್ಲ, ಅದು ನಾನು ಯಾವತ್ತೂ ತಾಳಿ ಕಟ್ಟದ್ದು ನೋಡಿಲ್ಲ, ಏನಿಲ್ಲ. ಎಷ್ಟೋ ವರ್ಷ ಆದಮೇಲೆ ನಾನು ನೋಡ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಿ ಯಾವತ್ತೂ ಹೋಗಿರಲಿಲ್ಲ ಈ ಥರ ಮದುವೆಗೆ. ಓನ್ಲಿ ರಿಸೆಪ್ಷನ್ ಅಟೆಂಡ್ ಮಾಡಿದ್ದೀನಿ ಜಾಸ್ತಿ. ಅದು ಬಿಟ್ಟರೆ ತಾಳಿ ಕಟ್ಟೋದೆಲ್ಲ ನಾನು ನೋಡಿಲ್ಲ. ಇವತ್ತು ನಮ್ಮ ಅಣ್ಣನ ಮದುವೆಲಿ ನೋಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಪಂಚೆ ಶರ್ಟ್ ಹಾಕೊತಾ ಇದ್ದೀನಿ. ಆಕಾಶ್ ನನಗೆ ಇವತ್ತು ಪಂಚೆ ಹಾಕ್ತಾನೆ. ಅಂದರೆ ವೆಲ್ಕ್ರೋನೇ, ಅಂದರೆ ನಾನು ಸಣ್ಣ ಇದ್ದೀನಲ್ಲ, ಸ್ವಲ್ಪ ನೀಟಾಗಿ ಹಾಕ್ಬೇಕು ಅದನ್ನು. ಅದಕ್ಕೆ ಹೆಲ್ಪ್ ಮಾಡ್ತಿದ್ದಾನೆ. ಅವನು ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಅವರೆಲ್ಲ ನೋಡಿ ಸ್ನಾನ ಮಾಡ್ಕೊಂಡು, ಅವ್ನು ಜೇಮ್ಸ್ ಅಲ್ಲಿ ಎಲ್ಲ ಅವ್ನ ವಿಷಲ್ ಸ್ನಾನ ಮಾಡೋಕೆ ಹೋಗೋನೆ. ಇವಾಗ ಪ್ರಾಪರಾಗಿ ರೆಡಿಯಾಗಿ ಪಂಚೆ ಉಡ್ಸ್ಕೊಂಡು ಅಲ್ಲಿಗೆ ಹೋಗಬೇಕು ಬೇಗ. ನಮ್ಮಮ್ಮ ಬೇರೆ ಕಾಲ್ ಮಾಡಿದರು. ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೇಗ ರೆಡಿಯಾಗಿ ಅಲ್ಲಿಗೆ ಹೋಗೋಣ. ಲೆಟ್ಸ್ ಗೋ ಗೈಸ್, ಬೇಗ ಹೋಗಿ ರೆಡಿ ಆಗಬೇಕು. ಅಲ್ಲಿ ಅವನು ಹಾಕೊಂಡು ಟ್ರೈ ಮಾಡ್ತಾನೆ ಪಂಚೆನ. ಲೆಟ್ಸ್ ಗೋ. ಹೊರಟಿದ್ದೀವಿ, ಬೇಗ ಹೋಗಬೇಕು. ನಮ್ಮಮ್ಮ ಕಾಲ್ ಬೇರೆ ಮಾಡ್ತಾಯಿದ್ರು. ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಕ್ಯಾಬ್ ಬರ್ತಿದೆ, ಬನ್ನಿ ಹೋಗೋಣ. ಲೆಟ್ಸ್ ಗೋ ಗೈಸ್. ಕ್ಯಾಬ್ ಬರ್ತಾಯಿದೆ, ವೆಯ್ಟ್ ಮಾಡ್ತಾಯಿದ್ದೀವೆಲ್ಲ. ಎಲ್ಲ ರೆಡಿ ಆಗಿದ್ದಾರೆ ಫೈನಲಿ. ಬರ್ತಾಯಿದೆ, ಇವಾಗ ಹೋಗಬೇಕು. ನಾನು ಟೀ ಕುಡಿಯೋಕೆ ಅಷ್ಟೇ, ಟೀ ಮಾತ್ರ ಕುಡ್ದಿದ್ದು. ಅದು ಬಿಟ್ಟರೆ ಏನೂ ಕುಡ್ದಿಲ್ಲ. ಈ ನನ್ನ ಮಗ ಎದೋಳು ಅಂದರೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಕುತ್ಕೊಂಡವನೆ. ಆ ಕಾಫಿ ಹೆಂಗೋ ಒಂದು ಕೊಟ್ಟರೆ ಟೀನ, ಅದಕ್ಕೂ ಹೇಳ್ತಾನೆ ಬಂದ್ಬಿಟ್ಟು ಆ ಟೈಮ್ ಆಗಿರೋ ಟೈಮಲ್ಲಿ ಸಕ್ಕರೆ ಹಾಕು, ಬೆಲ್ಲ ಹಾಕು, ಇದಾಕು ಅದಾಕು ಅಂತಲೇ ಬರ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ತೀವಿ. ಲೆಟ್ಸ್ ಗೋ. ಜೇಮ್ಸ್ ಹೊಡೆದ್ಬಿಟ್ಟ ವಿಶಾಲ್ಗೆ ರೆಡಿಯಲ್ಲಿ. ಮುಚ್ಚಿಬಿಟ್ಟ. ಎಲ್ಲಿ ಹೊಡೆದ ಟಿಪ್ಪು ಬತ್ತಲ್ಲ ರೆಡಿ ಹೊತ್ತು. ಎಲ್ಲಿಗೆ ಹೊಡೆದ ಬೆಳಗ್ಗೆ ಟಿಪ್ಪು ಬತ್ತು ರೀ. ಟೆಂಪಲ್ ಹತ್ಕೊಂಡು ಹೋಗೋ ವಿಶಾಲ್ ಬಾಬು ಹೊಡೆದ್ಬಿಟ್ಟ. ಕಾಲೇಜ್ ಶರ್ಟ್ ತರ ಇದು. ಕಾಲೇಜ್ ಶರ್ಟ್ ಹಾಕೊಂಡ್ ಬಂದಾನೆ ವಿಶಾಲ್. ಗೈಸ್, ದಿಸ್ ಇಸ್ ಅನದರ್ ವೈಟ್ ಶರ್ಟ್. ಓಕೆ, ಒಂದೊಂದಲ್ಲ ನಮ್ಮ ಹುಡುಗರದು ಕ್ಯಾಬ್ ಬಂದೈತೆ. ಆ ಕ್ಯಾಬ್ ಅಲ್ಲ ಈ ಕ್ಯಾಬ್ ಅಲ್ಲ ಆ ಕ್ಯಾಬ್ ಅಂತ ಇಟ್ಟು ಆಡಿಸ್ತಾರೆ. ಮುಂದೆ ಹೋಗ, ನಾನು ಹಿಂದೆ ಕುತ್ಕೊಂತೀನಿ ಇವಾಗ. ಫೈನಲಿ ವ್ಲಾಗ್ ಎಕ್ಸ್ಪೋರ್ಟ್ ಮಾಡಿದೆ. ವ್ಲಾಗ್ ಎಕ್ಸ್ಪೋರ್ಟ್ ಆಯಿತು. ನಾನು ಅಪ್ಲೋಡ್ ಮಾಡೋದಂತ ಇರೋದು. ಅಪ್ಲೋಡ್ ಆಮೇಲೆ ಆರಾಮಾಗಿ ಮಾಡ್ಬೋದು. ಎಕ್ಸ್ಪೋರ್ಟ್ ಆಯ್ತಲ್ಲ, ಫುಲ್ ಖುಷಿ ಆಯಿತು. ಇವಾಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಮದುವೆಗೆ. ಬೇಗ ಹೋಗೋಣ, ಟೈಮ್ ಆಯಿತು. ಹೋಗ್ತಾ ಇದ್ದೀವಿ. ಆಕಾಶ್ ಜೇಮ್ಸು ಲೆಟ್ಸ್ ಗೋ. ಬೇಗ ಹೋಗಿ ಅಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಹೆಂಗೋ ಬಂದ್ರಿ, ಒಳಗಡೆ ಬಂದ್ರಿ ನೋಡಿ. ಅಲ್ಲಿ ವೀಡಿಯೋ ಶೂಟ್ ಎಲ್ಲ ಮಾಡ್ಕೊತವ್ರೆ. ಲೆಟ್ಸ್ ಗೋ. ಒಳಗಡೆ ಹೋಗಿ ನಮ್ಮ ಅಮ್ಮನೇ ಮಾತಾಡ್ಸೋಣ. ಒಂದು ಟೀ ಕುಡಿತಿದ್ದೀನಿ. ಇನ್ನೂ ಇವರೆಲ್ಲ ಟಿಫನ್ ಅಮ್ಮ ತಂದ್ಕೊಟ್ಟ. ಅವರೆಲ್ಲ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ತಾರೆ. ನಾನಿಲ್ಲಿ ಇನ್ನೂ ರೆಡಿ ಮಾಡ್ತಾರೆ ಇವರೆಲ್ಲ. ನಾನಿಲ್ಲಿ ಟೀ ಕುಡಿತಿದ್ದೀನಿ. ಕುಡಿದ್ಬಿಟ್ಟು ಹೋಗೋಣ ಕೆಳಗಡೆ ಟಿಫನ್ ತಿನ್ನೋಕ್ಕೆ. ಲೆಟ್ಸ್ ಗೋ. ಬೆಳಗ್ಗೆ ನಾಷ್ಟ ಏನೋ ತಿನ್ನಲ್ವಲ್ಲ, ಅದಕ್ಕೆ ತಿನ್ನೋಕೆ ಹೋಗ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ ತಿನ್ನೋಕೆ ಏನೇನೈತೆ ನೋಡೋಣ. ಏನೋ ನಮ್ಮ ಅಮ್ಮ ನನ್ನ ಕೈಲೆಲ್ಲ ಕೊಟ್ಬಿಟ್ಟವ್ರೆ ನೋಡಿ. ಆಕಾಶದಲ್ಲೂ ಕೊಟ್ಟವ್ರೆ. ಅವರಿಬ್ಬರು ಒಡೆಗಳು ತಿನ್ಕೊಂಡು ಸೆಡೆಗಳ ಥರ ಆಡ್ತವ್ರೆ. ಇಲ್ಲಿ ನಮ್ಮಮ್ಮ ಇಲ್ಲಿ ಎಲ್ಲ ಅವರಲ್ಲಿ. ಗೊತ್ತಿಲ್ಲ ಏನಾಗುತ್ತೆ. ನಾಷ್ಟ ತಿನ್ಬೇಕಿನ್ನು. ನನ್ನ ಟಿಫನ್ ಏನೋ ತಿಂದಿಲ್ಲ. ಹೊಟ್ಟೆ ಹಸಿವಾಗ್ತೈತೆ. ಎಲ್ಲ ಪಂಚರ್ ಹೆಂಗೆ ಹೋಗೋದು ಅಂತ ಗೊತ್ತಾಯ್ತಲ್ಲ. ಬೇಗ ಕೊಟ್ಬಿಟ್ಟು ಹೋಗೋಣ. ಲೆಟ್ಸ್ ಗೋ. ಗೈಸ್ ಇಲ್ಲಿ ನೋಡಿ, ನಮ್ಮ ಅಜ್ಜಿ ನನಗೆ ಹೂವು ಇಕ್ಕೋ ಕಿವಿಲಿ. ನಮ್ಮ ಹೆಣ್ಮಕ್ಳು ಅಜ್ಜಿ ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ. ಗೈಸ್ ನಾನು ಏನು ಮಾಡಬೇಕೋ ಗೊತ್ತಿಲ್ಲ. ಏನೋ ತಲೆಗೆ ಪೇಟ ಥರ ಕಟ್ಕೊಂಡು ತಲೆಯಲ್ಲೇನೋ ಇಟ್ಕೊಬೇಕಾಗುತ್ತೆ. ಅದೇನೋ ಏನಾದ್ರೆ ಏನಂತಾರೆ ಅದನ್ನ ದೇವ್ರು ಎತ್ಕೊಳ್ಳೋದು. ಟಿಫನ್ ಮಾಡಂಗಿಲ್ಲ ನೀವು ಯಾರು ವಾಯ್ಸ್ ಹುಷಾರು. ನಾನಿನ್ನೂ ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕಂತೆ. ಸ್ವಲ್ಪ ಇಟ್ಕೊಂಡು ಹೋಗೋಣ. ಬಿಸಿಲು ಬೇರೆ ಜಾಸ್ತಿ ಇದೆ.
ಸೊ ಬಟ್ ಬ್ಯೂಟಿಫುಲ್ ನೇಚರ್ ಚೆನ್ನಾಗಿದೆ. ಹಾಯ್ ಮಾಡಜಿ, ಸೂಪರ್. ಸರಿಯಾ, ಈಗ ಅದೇನೋ ಮಾಡಿಕೊಂಡು ಹೋಗೋಣ. ಇಸ್ಕೋ ಮುಂದೆ ಆಂಟಿ ಇಸ್ಕೊಳ್ಳಿ ಅಲ್ಲಿ. ಒಂಬತ್ತುವರೆ ಅಂದರೆ 9:09. ಸೊ ಗೈಸ್ ಇವಾಗ ಅದೆಲ್ಲ ಆಯ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ ತಿನ್ನಕ್ಕೆ ಕುತ್ಕೊಂಡಿದ್ದೀವಿ. ಇವಾಗ ಟಿಫನ್ ತಿನ್ಬೇಕು. ಸ್ವಲ್ಪ ಹೊಟ್ಟೆ ಸಕ್ಕತ್ತು ಹಶ್ವಾಗ್ತೈತೆ. ಸೊ ನೋಡಿ ನನ್ನ ತಮ್ಮ ರೆಡಿ ಮಾಡ್ಕೊಂಡ್ಬರತ್ತೆ. ತಿಂದ್ಬಿಟ್ಟು ಹಂಗೆ ತಿಂತ ಏನೇನು ಹಾಕಿಸ್ಕೊಂತೀನಿ ನೋಡಿ. ಗೈಸ್ ಇಲ್ಲಿ ವಿಡಿಯೋ ಆನ್ ಮಾಡಿದ ತಕ್ಷಣ ಒಂದು ಬಡೆ ಎತ್ಕೊಂಡಿದ್ದು ಆಗ್ಲಿ ಅಪ್ಪ. ನೆನ್ನೆ ಬ್ಲಾಗ್ ಯಾವಾಗ ಬಿಡ್ತೀಯಾ? ಇವತ್ತು ಎಡಿಟ್ ಆಯ್ತಾ? ಹಾಂ, ಎಷ್ಟೊಂದು ಇವ್ರ ಜೊತೆ 2 ಗಂಟೆ ಕೂತಿದ್ದೀನಿ ಕಣೋ, ಮಾತಾಡ್ತಾನೆ ತರ್ಕೊಂಡವ್ರಲ್ಲ. ಅವ್ನು ನೋಡಿ ಇಲ್ಲಿ ಫೋನಲ್ಲಿ ಯಾವುದೋ ಹುಡುಗಿ ಜೊತೆ ಟೆಕ್ಸ್ಟ್ ಮಾಡ್ತಾನಲ್ಲಿ, ಬಿಡ್ತಾನೆ ಇಲ್ಲ ಇಲ್ಲಿ ಬಂದು ನಾಷ್ಟ ಮಾಡೋದು. ನಂತರ ಇರ್ಬೇಕು ತಾನೆ. ಹಾಂ ಹೇಮಂತ್, ದಯವಿಟ್ಟು ಹೇಮಂತ್ ನಾನು ತಿನ್ನಕ್ಕೆ ಬಿಡೋಲ್ಲ. ಸೊ ನಾವು ಬೆಳಗ್ಗೆ ಪೊಂಗಲ್ಲು, ಚಟ್ನಿ, ಉದ್ದಿನ ವಡೆ ಎಲ್ಲ ತಿಂತಾಯಿದ್ದೀವಿ. ಸೊ ತಿಂದ್ಬಿಟ್ಟು ನೆಕ್ಸ್ಟ್ ಏನೇನಾಗುತ್ತೆ ತೋರಿಸ್ತೀನಿ, ಇಟ್ಕೋ. ಹೊಟ್ಟೆ ಹಸಿದ್ದು ಗಾಯ್ಸ್ ಎಲ್ಲರಿಗೂ, ಅದಕ್ಕೆ ಇವರೇ ತಿಂತಾಯಿದ್ದೀವಿ. ಹೆಂಗೋ ಬಂದರು ಇವತ್ತು. ಹಾಯ್. ಹಾಂ, ನಮ್ಗೆ ಐಡಿಯಾ ಇಲ್ಲ ನೋಡಿ. ತಿಂಡಿ ಬನ್ನಿ, ನಾನು ಕೈ ತೊಳ್ಕೊಂಡು ಬರ್ತೀನಿ ಅಷ್ಟರಲ್ಲಿ. ಬನ್ನಿ ನೋಡಿ ಗೈಸ್, ನೈಟ್ ಬಂದಿಲ್ಲ ಇವತ್ತು. ಬ್ಯಾಡ್ ಕಮೆಂಟ್ ಹಾಕಿ ಇವರೆಲ್ಲರೂ. ಈತವರು ತಿಂತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹೊಡೆ ಅವರು ಟಿಫನ್ ಮಾಡಲಿ ಅಂತ ಕಾಯ್ತಿದ್ದೀವಿ. ಅವ್ರು ಟಿಫನ್ ತಿಂದಮೇಲೆ ದೇವಸ್ಥಾನ ಹತ್ರ ಹೋಗ್ಬೇಕು. ಆಯ್ತು ಬರ್ತೀನಿ. ಇವಾಗ ದೇವಸ್ಥಾನ ಹತ್ರ ಹೋಗೋಣ. ಹಾಂ, ಅಪ್ಪ ಅವ್ರನ್ನ ಹೆಂಗೋ ಬಿಟ್ಕೊಟ್ಟು ಬರಲಿ. ಅಪ್ಪ ಅವ್ರನ್ನ ನೋಡಿ, ಮೌಲ್ಯ ಸಿಸ್ಟರ್ ಮೌಲ್ಯ ಅವ್ರ ಥರನೇ ಅವ್ರು ಸೇಮು. ಮೌಲ್ಯ ಅವರೇ ಹೊಟ್ಟೆ ತುಂಬ ತಿನ್ಬಿಟ್ಟು ನಂಗೆ ಫೋನ್ ಮಾಡಿ, ನಾನು ಲೌಡ್ ಬರ್ತೀನಿ. ಸರಿ ನೀವು ತಿನ್ನಿ. ಹಾಂ ಸರಿನಾ? ಬಿಚ್ಕೊಂಡ್ಬಿಟ್ಟು ಒಂದು ಗೈಸ್ ಇದನ್ನು ನಾನೆಲ್ಲ ಬಿಚ್ಚಿದ್ದು ಏಮಂತು. ನಿಜ ಹೇಳಿ ಯಾರಂತ? ನೀನೇ. ನಿಜ ಹೇಳು. ನಾನೇ. ಹಾಂ, ಯಾಕೆ ಸುಳ್ಳು ಹೇಳ್ತೀಯ? ಹೇಳು, ಯಾಕೆ ಸುಳ್ಳು ಹೇಳ್ತೀಯ? ಹೇಮಂತ್ ಕೇಳಲಿ ಅಂತ. ಎಲ್ಲ ಹೋಗ್ತವ್ರು ಫೈನಲಿ. ಎಲ್ಲ ಮದುವೆ ಗಂಡೆಲ್ಲ ಮುಂದೆ ಹೋಗ್ತವ್ರು, ನಾವೆಲ್ಲ ಹಿಂದೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಲೆಟ್ಸ್ಗೋ. ಏನೋ ಆಗ್ತವ್ರು ಅಂತ ಚಪ್ಪಲಿ ಗಿಪ್ಲಿ ಏನೋ ನನಗೆ ಅದ್ರ ಬಗ್ಗೆನೇ ಐಡಿಯಾನೇ ಇಲ್ಲ. ನೋಡ್ತಾ ಇದ್ದೀನಿ, ಇವಾಗ ನೋಡೋಕೆ ಬಂದಿದ್ದೀನಿ. ಐತೆ ಹಿಂದೆ ಬನ್ನಿ. ಇಲ್ಲಿ ನೋಡಿ. ಓಕೆ.
ಇಲ್ಲಿ ನೋಡಿ ಓಕೆ ಎಲ್ಲ ಇಲ್ಲಿ ನೋಡಿ ಮುಂದೆ ನೋಡಿ ಮೇಡಮ್ ಸರ್ ಇಲ್ಲಿ ನೋಡಿ ಮುಂದೆ ನೋಡಿ ಭುಜಣ್ಣ ಸ್ವಲ್ಪ ಮುಂದೆ ಬಾಣ ಅವಾಗ ಕಾರ್ ತಿನ್ನ ಕುತ್ಕೊಬೋದು ನಮ್ದು ಹಂಗೆ ಅಣ್ಣ ನಂಗೆ ನಾವೆಲ್ಲ ಫ್ರೆಂಡ್ಸ್ಗಳಂತೆ ಎಷ್ಟು ಸಾವಿರ ಆಗ್ಯಾರ 5,000ನಾ ನಮಗೆ ಕೊಟ್ಬಿಡಿ ಸಾಕು ಎಷ್ಟು ಏನು ಶೂಟರ್ ನನ್ನ ಕೈಲೇ ಕೊಡಿ ನಾನೇ ಅಲ್ವಾ ಕೊಡೋದು ಕೊಡಿ ಹಂಗೆ ಈ ವಿಡಿಯೋ ಕಟ್ ಆಗುತ್ತೆ ಬರೋಲ್ಲ ಯೂಟ್ಯೂಬಲ್ಲಿ ಹಾಂ ಕೊಡಿ ಬೇಡ ನನ್ನ ಕೈಲಿ ಕೊಡ್ಬೇಡಿ ಅಲ್ಲೇ ಕೊಡೋದು ನೋಡಿ ಮುಂದೆ ನೋಡಿ ಎಲ್ಲ ಮುಂದೆ ನೋಡಿ ಆಲೋಕೆ ನೋಡಿ ಓಕೆ ಇಲ್ಲಿ ಫೈನಲ್ ಎಲ್ಲ ಊಟ ತಿಂತಾ ಇದೀವಿ ಎಲ್ಲ ನಮ್ಮ ವಯಸ್ಸೇ ಇದ್ದಾರೆ ನಾನು ಮೌಲ್ಯವ್ರಿಗೆ ಒಂದು ವರ್ಕ್ ಕೊಟ್ಟಿದ್ದೀನಿ ಏನು ಕೊಟ್ಟಿಲ್ಲ ಒಂದೊಳ್ಳೆ ಸರ್ಪ್ರೈಸ್ ಇದೆ ಯಾರಿಗೋ ಇಲ್ಲ ಗೈಸ್ ರೀತು ಅವ್ರು ಮಾಡ್ತಾರ ರೀತು ಅವರು ಗೊತ್ತಿಲ್ಲ ಒಳ್ಳೆ ಸರ್ಪ್ರೈಸ್ ಇದೆ ನಿಮ್ಮ ಫೆಬ್ರವರಿ 14 ಗೊತ್ತಾಗುತ್ತೆ ಏನು ಅಂತ ಅದು ನೆಕ್ಸ್ಟ್ ಡೇ ಗೊತ್ತಾಗುತ್ತೆ ಯಾರಿಗೂ ಏನೋ ಮಾಡ್ತಾ ಇದ್ದಾನೆ ನಾಳೆ ನನ್ನ ಬರ್ಡೇ ಏನು ಗಿಫ್ಟ್ ಕೊಡ್ತೀಯಾ ನಿಮ್ಮ ಬರ್ತಡೆಗೆ ಏನು ಗಿಫ್ಟ್ ಪ್ಲೀಸ್ ಇದನ್ನ ಕಟ್ ಮಾಡ್ಬಿಡು ಹೇಗೆ ಅವ್ರ ಬರ್ತಡೆಗೆ ಅವರೇ ಗಿಫ್ಟ್ ಕೇಳ್ತಾರೆ ನನ್ನ ಪರವಾಗಿಲ್ಲ ನಾನು ಇರೋ ಗಂಟೆ ಏನೋ ಸ್ಪೆಷಲ್ ಮಾಡೇ ಮಾಡ್ತೀನಿ ರವಿ ಗೈಸ್ ರವಿ ಏನಾದರೂ ಮಾಡೇ ಮಾಡ್ತೀನಿ ನೋಡ್ತೀನಿ ಹಾಂ ಚೆನ್ನಾಗಿ ಇಲ್ಲಿ ಇದನ್ನು ತಿಂದಿದ್ದು ನೀವೇ ನಾನು ತಿನ್ನಲ್ಲ ಬಾದುಷ ಸ್ವೀಟ್ ತಿನ್ನಲ್ಲ ಸಿಕ್ಕೊಂಡು ಆಯ್ತಾ ಪಕ್ಕಾನಾ ಪ್ರಾಮಿಸಾ ಎಷ್ಟು ಚೆನ್ನಾಗಿ ತಿಂದವ್ರೆ ಅವರು ತಿಂದಿಲ್ಲ ಎಲ್ಲ ಕಾಲೇಜ್ ಹೋದ್ರೆ ಅವ್ರ ತಂಗಿನೂ ತಿಂದಿಲ್ಲ ನಾನು ತಿಂದಿಲ್ಲ ಗೈಸ್ ನಿಮ್ಗೊಂದು ವಿಷಯ ಗೊತ್ತಾ ಇವ್ನು ಗೊತ್ತಲ್ಲ ಜೇಮ್ಸು ಇವತ್ತು ರವಿ ಮನೇಲಿ ಮಲಗಿದ್ದ ಜೇಮ್ಸು ನಿನ್ನೆ ನೈಟ್ ಮಲಗಿದ್ದ ನಿನ್ನೆ ನೈಟು ಬೇರೆಯವ್ರ ಮನೇಲಿ ಸ್ನಾನ ಮಾಡಿದ್ರೆ ಬ್ಲ್ಯಾಕ್ ಆಗಿಬಿಡ್ತಾನಂತೆ ಅವನು ನಾನೇನು ಹೇಳೇ ಇಲ್ಲಪ್ಪ ಹಾಗೆ ಇವಾಗ ಬೇರೆಯವ್ರ ಮೇಲೆ ನಾನೇ ಹೇಳಕ್ಕೆ ಹೇಳ್ತೀನಿ ಹಿಡ್ದ್ಯಾ ಕಲರ್ ನೋಡಿ ಗಾಯ್ಸ್ ಬ್ಲ್ಯಾಕ್ ಬೇರೆಯವ್ರ ಮೇಲೆ ಸ್ನಾನ ಮಾಡಲ್ಲ ರವಿ ರಿಯಾಕ್ಷನ್ ತಗೋ ಹಾಂ ರಿಯಾಕ್ಷನ್ ಹೇಳು ಓ ಈ ಥರ ಶೂಟ್ ಹಾಕ್ಬಾರ್ದು ಹೇಳಿದ್ದೀನಿ ಗೈಸ್ ನೋಡಿ ಮದುವೆ ಇಲ್ಲಿಟ್ಕೊಂಡು ಅಲ್ಲಿ ಬೇರೆ ಚೌಟ್ರಿ ಐತಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ ಫೋಟೋಗಳು ಶೂಟ್ ಮಾಡ್ಕೊಳ್ಳೋಕೆ ಇವ್ರು ಇದಾರಲ್ಲ ಇವರು ರಿಚ್ ಕಿಡ್ಸ್ಗಳು ಇವರೆಲ್ಲ ಇವರು ಡಿಮ್ಯಾಂಡ್ ಮೇಲೆ ಮೌಲ್ಯ ಅವರಷ್ಟು ರಿಚ್ ಏನಲ್ಲ ನಾವು ಮೌಲ್ಯ ಅವರಂತೂ ಮೂವಿಗೆ ಇವಾಗ 2-3 ಸಾವಿರ ಹಾಕಿರೋ ದುಡ್ಡು ನಾನು ಶಾಕೇ ಆಗೋದೆ ಇವಾಗ ಅಲ್ಲಿ ಫೋಟೋ ಶೂಟ್ ಮಾಡೋಕೆ ಹೋಗ್ತಾ ಇದೀವಿ ನನ್ನ ಫೋನಲ್ಲಿ ಮಾಡ್ತಾ ಇಲ್ಲ ವ್ಲಾಗು ರೀತೋರ್ ಫೋನಲ್ಲಿ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನನ್ನ ಫೋನು ನನ್ನ ತಮ್ಮನ ಹತ್ರ ಐತೆ ಇವಾಗ ಅಷ್ಟು ಅಲ್ಲಿಗೆ ಹೋಗೋ ಪೇಷನ್ಸ್ ಇಲ್ಲ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದೀವಿ ಫೋಟೋ ಶೂಟ್ ಮಾಡ್ಕೊಂಬರೋಣ ಅಂತ ಲೆಟ್ಸ್ಕೋ ಬಂದಿರೋದೇ ಯಾರ್ದೋ ಮದುವೆಗೆ ಫೋಟೋ ಶೂಟ್ ಪ್ರಕಾಶ್ ಕಡೆ ಅವರು ಪ್ರಕಾಶ್ ಕಡೆ ಅವರು ಯಾರು ಅಂತ ಗೊತ್ತಿಲ್ಲ ಒಟ್ಟು ನಾವು ಪ್ರಕಾಶ್ ಕಡೆ ಅವರು ಕ್ಲಿಕ್ ಮಾಡೋಣ ಅಷ್ಟೇ ಹೋಗ್ಬೇಕು ಒಳಗಡೆ ಹೋಗಲ್ಲ ನಾವು ಅಲ್ಲೇ ಹೋಗೋಣ ಅಲ್ಲೇ ಊಟ ತಿನ್ನೋಣ ಸರಿನಾ ಅಲ್ಲಿಂದ ಬಂದೆ ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿದ್ದೀವಿ ಎಲ್ಲರೂ ಬಾಯ್ಸ್ ಅಲ್ಲ ಇವಾಗ ಆಕಾಶು ಅವರೆಲ್ಲ ಮನೆಗೆ ಹೋಗ್ತಾರೆ ವಿಶಾಲ್ ಆಕಾಶ್ ಬಾರೋ ಆಕಾಶ್ ಅವ್ರನ್ನ ಕಳಿಸ್ಕೊಟ್ಟು ನಾನು ಸಖತ್ ಸುಸ್ತಾಯ್ತೈತೆ ಸ್ಟ್ರೆಸ್ ಆಗ್ತಾಯಿದ್ದೀನಿ ಫುಲ್ಲು ಏನು ಕೈ ಕಾಲೆಲ್ಲ ನೋವ್ತೈತೆ ಏನಾಯ್ತು ಓಟ ಪೆಂಡ್ ನೇಲ್ ಕಿತ್ತು ಸೊ ಈಗ ಇವ್ರನ್ನ ಕಳಿಸ್ಕೊಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್ ಸೊ ಅವ್ರನ್ನ ಇವತ್ತು ಚೆನ್ನಾಗಿತ್ತು ಫುಲ್ ಎಂಜಾಯ್ ಮಾಡ್ತೀರಿ ಡೇ ಎಲ್ಲ ವಾಟ್ ಏನಾಗ್ತಿದೆ ಅಂತ ಪಡ್ಕೊಂತ ಇತ್ತು ಹಾಂ ನಾನೇನು ಮಾಡಲಿ ಇವಾಗ ನೀನು ಇದೆಯಲ್ಲ ಹತ್ರ ಏನು ಹೇಳ್ತಾನೆ ಬಾರ ಆಕಾಶ್ ಹೇಳೇನದು ಹೇಗಿತ್ತು ಮದುವೆ ರಿಯಲಿ ಟಯರ್ಡ್ ಫೀಲ್ ಆಗ್ತಾ ಇದ್ದು ಹೋಗ್ಬೇಕು ನಾಳೆ ಕಾಲೇಜ್ ಬೇರೆ ಅಲ್ವಾ ಗೈಸ್ ನಾಳೆ ಕಾಲೇಜ್ ಬೇರೆ ಐತೆ ಅದೇ ಬೇಜಾರು ಯಾರು ಹೋಗೋದಂತ ಗೈಸ್ ನಂದು ಶಾರ್ಟೇಜ್ ಆಫ್ ಅಟೆಂಡೆನ್ಸು 7 ಸಬ್ಜೆಕ್ಟಲ್ಲೂ ನನ್ನ ಶಾರ್ಟೇಜ್ ಐತೆ ಇರೋದೇ ಇರೋದೇ 7 ಐತೆ ಇವಂದು 3 ಐತೆ ಜೇಮ್ಸ್ದು 2 ನನ್ನ ಮಗಂದು 1 ಇಲ್ಲ ಶಾರ್ಟೇಜು ಆದರೂ ಅವ್ನು ರಜಾಗೆ ಭಯ ಬೀಳ್ತಾನೆ ನಮ್ಗೆ ನಾಳೆ ರಜಾ ಆಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ರಿ ನಾನು ವಿಷಯದಲ್ಲಿ ಆಗಲಿ ಸೊ ಇವಾಗ ಇವರಿಬ್ಬರನ್ನ ಕಳಿಸಿ ಆ್ಯಂಡ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಏನೇನಾಗುತ್ತೆ ನೋಡಿ ಆಮೇಲೆ ಮಾತಾಡ್ತೀನಿ ಫುಲ್ಲು ಏನೇನು ಅಂತ ಲೆಟ್ಸ್ಕೋ ಹೇಗಿತ್ತು ಏನು ಅಂತಾನೆ ಆಮೇಲೆ ಮಾತಾಡೋಣ ಬನ್ನಿ ಇವಾಗ ಇವರಿಬ್ಬರನ್ನ ಕಳಿಸ್ಕೊಟ್ಬಿಟ್ಟು ಆಮೇಲೆ ಆಕಾಶ್ ಫೈನಲಿ ಹೊರಡ್ತಿದ್ದಾರೆ ಹುಷಾರು ಹೋಗಿ ವಾಸ್ ದ ಡೇ
ಮೇಡ್ ಅ ಲಾಟ್ ಆಫ್ ಮೆಮೊರೀಸ್. ತುಂಬ ಚೆನ್ನಾಗಿತ್ತು. ಗೈಸ್ ನಿಜವಾಗ್ಲೂ 2 ಗಂಟೆ ರಾತ್ರಿಲೆಲ್ಲ ಹೆಂಗೆ ಆಡ್ತಿದ್ರು ಅಂದ್ರೆ ಇವರೆಲ್ಲ ಯಪ್ಪ ನಾವು ಮಲಗಲಿಲ್ಲ ಅನ್ಕೊಳ್ಳಿ. ಒಂದು 2 hours ಅಲ್ವಾ ಮಲಗಿದ್ದು, 2-3 hours ಆಕಾಶ್ 2 to 5 ಅಷ್ಟೇ. ಇವ್ನು 5 ಗಂಟೆ ಎಲ್ಲ ಲೈಟ್. ಪಾಪ ಆಕಾಶ್ ಬೇಗ ಗೈಸ್ ನಿಮ್ಗೆ ಇನ್ನೊಂದು ರವಿ ಬಗ್ಗೆ ವಿಷಯ ಏನ್ ಗೊತ್ತಾ? ಅವನ್ಗೆ ಲೈಟ್ ಆಫ್ ಏನು ಹೇಳು, ಪ್ಲೇ ಮಾಡು. ಆಗೈತೆ ಹೇಳು. ತೋರ್ಸು. ಗೈಸ್ ನಿಮ್ಗೆ ಇನ್ನೊಂದು ವಿಷಯ ಏನ್ ಗೊತ್ತಾ? ರವಿಗೆ ಲೈಟ್ ಆಫ್ ಮಾಡಿದ್ರೆ ನಿದ್ದೆ ಬರಲ್ಲ, ಭಯ ಅಂತೆ. ಇದೆಲ್ಲ ಸುಳ್ಳು ಗೈಸ್, ನಂಬೇಡ್ರಿ, ಅದೆಲ್ಲ ಸುಳ್ಳು ಅಂತ ಹೇಳೋದು. ಆಕಾಶ್ ಹುಷಾರು. ವಾಸ್ ಯುವರ್ ಡೇ? ಇಟ್ ವಾಸ್ ಗುಡ್ ರಿಯಲಿ. ಥ್ಯಾಂಕ್ ಯು ಆಕಾಶ್. ಎಂಜಾಯ್ ಮಾಡ್ದ? ಫುಲ್ ಚೆನ್ನಾಗಿತ್ತಾ? ಯಾ ಹುಷಾರಾಗಿ ಹೋಗಿ. ಹಾಂ ಗೈಸ್ ನಾನು ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಗಂಟೆ ಆಯಿತು ಅಂದರೆ ಅಲ್ಲಿ 11 o'clock ಆಯಿತು. ನಾನು ಇವಾಗ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ನನಗೂ ಸುಸ್ತಾಗ್ಬಿಟ್ಟು ಸ್ಟ್ರೆಸ್ ಆಗಿಬಿಟ್ಟಿದೆ, ಮಲ್ಕೊಂಡಿದ್ದೆ, ಏನೂ ಮಾತಾಡೋಕ್ಕೆ ಆಯ್ತಾಯಿಲ್ಲ ನನ್ನ ವ್ಲಾಗಲ್ಲಿ. ಬಟ್ ಇವತ್ತು ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಕಾಲೇಜ್ಗೆ ಬೇರೆ ಹೋಗಬೇಕು. ಸೊ ಇವತ್ತೆಲ್ಲ ಏನೇನಾಯಿತು ಅಂತ ನಾಳೆ ಹೇಳ್ತೀನಿ. ಈ ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡೋಕ್ಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಹೇಳ್ತಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.